ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15ರ ಶ್ಲೋಕ 16 ಮತ್ತು 17ರಲ್ಲಿ 3 ಪ್ರಭುಗಳ ಬಗ್ಗೆ ತಿಳಿಸಿದ್ದಾರೆ. ಈ 3 ಪ್ರಭುಗಳು ಯಾರು? ಯಾವ ಪ್ರಭುವಿಗೆ ಶರಣಾದ ನಂತರ ಜನನ ಮತ್ತು ಮರಣ ಸಮಾಪ್ತವಾಗುತ್ತದೆ? 3 ಪ್ರಭುಗಳಲ್ಲಿ ಉತ್ತಮ ಪರಮಾತ್ಮ ಯಾರು? ಅವರು ಹೇಗಿದ್ದಾರೆ? ಅವರ ಹೆಸರೇನು? ಈ ಎಲ್ಲಾ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಪರಮಪಿತ ಪರಮಾತ್ಮ ಪೂರ್ಣ ಬ್ರಹ್ಮ, ಇಡೀ ಸೃಷ್ಟಿಯ ರಚನಾಕಾರ, ಕುಲದ ಮಾಲೀಕ, ಕಬೀರ್ ದೇವರು, ಕಬೀರ ಸಾಹೇಬರು, ಅಲ್ಲಾಹು ಅಕ್ಬರ್, ಅಲ್ಲಾಹ್ ಕಬೀರ್, ಕಬೀರ್ ದೇವ್, ಇವರು ನಮ್ಮ ತಂದೆ ಪರಮಪಿತ. ಇವರು ನಮ್ಮ ಪರಮಪಿತ ಆಗಿದ್ದಾರೆ, ನಮ್ಮ ಪರಮಾತ್ಮ ಆಗಿದ್ದಾರೆ. ಮತ್ತು ನಾವಿಲ್ಲಿ ಕಾಲನ ಜಾಲದಲ್ಲಿ ಕಷ್ಟವನ್ನು ಅನುಭವಿಸುತ್ತಿದ್ದೇವೆ. ನಾವು ಇಡೀ ಜೀವನ ಒಂದು ಹೊಟ್ಟೆ ತುಂಬಲು ನಮ್ಮ ಜೀವನ ವ್ಯರ್ಥಗೊಳಿಸುತ್ತಿದ್ದೇವೆ. ಮತ್ತು ಈ ಕಾರ್ಯ ಅರ್ಧದಲ್ಲೇ ಉಳಿದು ಹೋಗುತ್ತದೆ. ನಾವು ಹೋಗುವ ಸಮಯ ಬರುತ್ತದೆ. ಪರಮಾತ್ಮ ಹೇಳುತ್ತಾರೆ, ನೀವು ಎಲ್ಲಿ ಬಂದು ಸಿಕ್ಕಿಕೊಂಡಿರಿ? ನೀವು ಎಲ್ಲಿ ಇರುತ್ತಿದ್ದೀರಿ ಯೋಚಿಸಿ. ಇದೊಂದು ಜೀವನವೇ. ಆದರೆ ಪರಮಾತ್ಮನಿಗೆ ಇದೂ ತಿಳಿದಿದೆ. ಏನೆಂದರೆ ಇವರ ಸಾಮರ್ಥ್ಯದ ಮಾತಲ್ಲ. ಕಾಲ ಭಗವಂತನು ನಿಮಗೆ ವಿವಶವನ್ನಾಗಿ ಮಾಡಿಟ್ಟಿರುವನು. ಇವನು ತುಂಬಾ ಸುನಿಯೋಜಿತ ರೀತಿಯಲ್ಲಿ ನಮ್ಮನ್ನು ಇಲ್ಲಿ ಸಿಲುಕಿಸಿ ಇಟ್ಟಿದ್ದಾನೆ. ಬ್ರಹ್ಮ ವಿಷ್ಣು ಶಿವನವರೆಗೂ ಕೂಡ ಇವರು ನಮ್ಮ ಸಹೋದರರು. ನಾವು ಅಲ್ಲಿಂದಲೇ ನಡೆದುಕೊಂಡು ಬಂದಿದ್ದೇವೆ. ಯಾರು ಒಳ್ಳೆಯ ಆತ್ಮದವರಿರುತ್ತಾರೆ ಅವರನ್ನು ಇವನು ತನ್ನ ಮಕ್ಕಳ ರೂಪದಲ್ಲಿ ಜನ್ಮವನ್ನು ಕೊಟ್ಟು ಇಲ್ಲಿ ತನ್ನ ಆಹಾರಕ್ಕಾಗಿ ವ್ಯವಸ್ಥಾಪಕ ಪ್ರಬಂಧಕರನ್ನಾಗಿ ಮಾಡುತ್ತಾನೆ. ಮತ್ತು ಇವರನ್ನು ಒಂದೊಂದು ಗುಣಯುಕ್ತರನ್ನಾಗಿ ಮಾಡುತ್ತಾನೆ. ರಜಗುಣಯುಕ್ತ ಬ್ರಹ್ಮ ಸತಗುಣ, ವಿಷ್ಣು ತಮಗುಣಯುಕ್ತ ಶಿವನನ್ನು ಮಾಡಿದನು. ಈಗ ಇವರ ಸಾಮರ್ಥ್ಯದ ಮಾತಲ್ಲ, ಇವರೊಳಗಿಂದ ಒಂದು ಇಂತಹ ತರಂಗ ಹೊರಡುತ್ತದೆ. ಅದು ಈ 3 ಲೋಕದ ಜೀವಾತ್ಮಗಳನ್ನು ಪ್ರಭಾವಿತಗೊಳಿಸುತ್ತಿದೆ. ಈ ಭಗವಂತರು ತಮ್ಮ ರಾಜಧಾನಿಯಲ್ಲಿ ಇದ್ದಿರಬಹುದು. ಶಿವನು ಶಿವಲೋಕದಲ್ಲಿ, ವಿಷ್ಣು ವಿಷ್ಣುಲೋಕದಲ್ಲಿ, ಬ್ರಹ್ಮನೂ ಬ್ರಹ್ಮಲೋಕದಲ್ಲಿ. ಆದರೆ ಇವರಿಂದ ಹೊರಡುವ ಈ ತರಂಗಗಳು ನಮ್ಮನ್ನು ಇಲ್ಲಿ ಪ್ರಭಾವಿತಗೊಳಿಸುತ್ತಿವೆ. ಹೇಗೆಂದರೆ, ಒಂದು ಮನೆಯ ಒಳಗೆ ಅಡುಗೆ ಕೋಣೆಯಲ್ಲಿ ಮೆಣಸಿನಕಾಯಿ ಒಗ್ಗರಣೆ ಹಾಕುತ್ತಿದ್ದರೆ ಆ ಸಾಕಾರ ವಸ್ತು ಮೆಣಸಿನಕಾಯಿ, ಅಂದರೆ ಒಗ್ಗರಣೆ ಹಾಕಲಾಗ್ತಿದೆ ಅಡುಗೆ ಕೋಣೆಯಲ್ಲಿ. ಮತ್ತು 2-3 ಬೇರೆ ಕೋಣೆಗಳಲ್ಲಿ ಕುಳಿತ ವ್ಯಕ್ತಿಗಳಿಗೂ ಸೀನು ಬರುತ್ತದೆ. ಈ ರೀತಿ ಸೀನುವಿಕೆಯನ್ನು ನಿಲ್ಲಿಸುವುದು ಕೂಡ ಜೀವಾತ್ಮದ ಸಾಮರ್ಥ್ಯದಲ್ಲಿ ಇಲ್ಲ. ಇದೇ ರೀತಿಯಾಗಿ ಈ 3 ಭಗವಂತರ ಶರೀರದಿಂದ ಇಂತಹ ತರಂಗ ಹೊರಡುತ್ತಿದೆ, ಮೆಣಸಿನಕಾಯಿಯಿಂದ ಹೊರಟಂತೆ. ಅದು ನಮ್ಮನ್ನು ಪ್ರಭಾವಿತಗೊಳಿಸುತ್ತಿದೆ. ಅದರ ಆಧಾರದಿಂದ ನಾವು ರಜೋಗುಣ ಪ್ರಭಾವಿತರಾಗಿ ಸಂತಾನೋತ್ಪತ್ತಿಯನ್ನು ಮಾಡುತ್ತೇವೆ. ಇಷ್ಟು ಪ್ರಬಲ ಪ್ರೆಷರ್ ಈ ಕಾಲನು ಜೀವಾತ್ಮಗಳ ಮೇಲೆ ಹಾಕಿಟ್ಟಿದ್ದಾನೆ. ಮತ್ತು ಈ ಸಾಂಸಾರಿಕ ಸುಖಗಳು, ಕಾರು ಬಂಗಲೆ ಮಾಡುವುದು, ಇದೂ ಕೂಡ ಆ ರಜೋಗುಣದ ಪ್ರಭಾವದಿಂದ ನಾವು ಇಲ್ಲಿ ತೊಡಗಿರುತ್ತೇವೆ, ಇದೇ ವ್ಯವಸ್ಥೆಯಲ್ಲಿ. ಮತ್ತು 2ನೆಯದು ಸತೋಗುಣ. ವಿಷ್ಣುವಿನೊಳಗಿಂದ ಸತೋಗುಣದ ತರಂಗಗಳು ಹೊರಡುತ್ತಿವೆ. ಅದರಿಂದ ನಮಗೆ ಪರಸ್ಪರ ಮೋಹ ಆಟೋಮೆಟಿಕಲಿ ಉಂಟಾಗುತ್ತದೆ, ಬಯಸದಿದ್ದರೂ. ಮತ್ತು ಇಷ್ಟು ಪ್ರಬಲವಾಗಿರುತ್ತದೆ. ಅಂದರೆ ನಮ್ಮ ಸಾಮರ್ಥ್ಯದ ಮಾತಲ್ಲ, ನಾವು ಸಂತಾನ ಅಥವಾ ಸಂಪತ್ತಿನಿಂದ ಮೋಹ ಬಿಡುವುದು. ಇದನ್ನು ಸ್ಥಿತಿ ಎನ್ನುವರು. ಶುದ್ಧ ಹಿಂದಿಯಲ್ಲಿ ಸ್ಥಿತಿ ಅಂದರೆ ಇವರು ಇಲ್ಲಿ ಬಿದ್ದಿರಲಿ, ಇವರ ಮನಸ್ಸು ಹತ್ತಿರಲಿ. ಮತ್ತು 3ನೆಯವರು ನಿಮಗೆ ಗೊತ್ತಿದೆ, ಭಗವಂತ ಶಿವನಂತೂ ಕಲ್ಯಾಣ ಮಾಡುತ್ತಾರೆ. ಶಂಕರನ ಒಳಗಿನಿಂದ ಹೊರಡುವ ತರಂಗಗಳು ಇವು ನಮಗೆ ಕೋಪಗೊಳಿಸುತ್ತವೆ. ಗೊತ್ತಿಲ್ಲ, ಸಣ್ಣ ವಿಷಯದಲ್ಲೂ
ಜಗಳಗಳು ಮತ್ತು ಭಯಂಕರ ಯುದ್ಧದ ರೂಪ ಧರಿಸಿಕೊಳ್ಳುತ್ತದೆ. ಗೊತ್ತಿಲ್ಲ ಎಷ್ಟು ಜೀವಾತ್ಮಗಳು ಸತ್ತು ಹೋಗುತ್ತವೆ. ಹಾಗಾಗಿ ಪರಮಾತ್ಮನಿಗೆ ಗೊತ್ತಿದೆ, ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದ್ದಾರೆ. ಇಷ್ಟು ಸಮಯ ಬಿಟ್ಟಿಲ್ಲ ಈ ಕಾಲನು ಎಂದಾದರೂ ಭಗವಂತನ ಬಗ್ಗೆ ಯೋಚಿಸಲೆಂದು. ಒಂದು ವೇಳೆ ಎಲ್ಲಾದರೂ ಹೋದರೆ ಯಾವುದಾದರೂ ಸ್ಥಳಕ್ಕೆ, ಆಗ ರಸ್ತೆಯಲ್ಲಿ ಕೂಡ ಮತ್ತು ಬರುವಾಗ ಹೋಗುವಾಗಲೂ ಮತ್ತು ಅಲ್ಲಿ 10 ನಿಮಿಷ ಸಹಜವಾಗಿ ಸ್ವಲ್ಪ ಹೊತ್ತು ಯಾವ ಪೂಜೆಗೆ ಹೋಗಿದ್ದೇವೆ 2-4 ನಿಮಿಷ ಧ್ಯಾನ ಹತ್ತಿದರೂ ಮತ್ತೆ ಧ್ಯಾನ ಆ ಹೊರ ವ್ಯವಸ್ಥೆಯಲ್ಲೇ ಇರುತ್ತದೆ. ಹಾಗಾಗಿ ಕಾಲನು ಈ ವ್ಯವಸ್ಥೆ ಸುನಿಯೋಜಿತ ರೀತಿಯಲ್ಲಿ ಮಾಡಿಟ್ಟಿರುವನು. ಮನುಷ್ಯ ಜೀವನ ಪಡೆದ ಈ ಜೀವಾತ್ಮ ಪರಮಾತ್ಮನನ್ನು ಭಜಿಸಬಾರದು ಮತ್ತು ಭಜಿಸಲು ಪ್ರಯತ್ನಿಸಿದರೂ ತಪ್ಪಾಗಿ ಭಜಿಸುವುದು, ಶಾಸ್ತ್ರವಿಧಿ ತ್ಯಜಿಸಿ ಮನಸ್ಸೇಚ್ಛೆ ಪೂಜೆಗಳನ್ನು ಮಾಡುವುದು. ಏಕೆಂದರೆ ಇವರು ನನ್ನ ಜಾಲದಲ್ಲಿ ಬಿದ್ದಿರಲಿ. ಆ ದಯಾಳು ಪರಮಾತ್ಮ ಬರುತ್ತಾರೆ. ಯಾರನ್ನು ನಾವು ಬಿಟ್ಟು ಬಂದಿದ್ದೇವೆ ನಮ್ಮ ಮೂರ್ಖತನದಿಂದ. ಏಕೆಂದರೆ ಅವರು ನಮ್ಮವರು, ನಾವು ಅವರ ಮಕ್ಕಳು. ತಮ್ಮವರ ದುಃಖ ತಮ್ಮವರಿಗೇ ಆಗುತ್ತದೆ. ನಾವಿಲ್ಲಿ ಎಷ್ಟು ದುಃಖಿಯಾಗುತ್ತಿದ್ದೇವೆ ಅಷ್ಟೇ ಪರಮಾತ್ಮ ಕೂಡ ನಮ್ಮಿಂದ ದುಃಖಿಯಾಗಿದ್ದಾರೆ, ನಮ್ಮ ಕಾರಣದಿಂದ ದುಃಖಿಯಾಗಿದ್ದಾರೆ. ಈಗ ಕಾರಣ ಏನಿತ್ತೆಂದರೆ ಸತ್ಯಲೋಕದಲ್ಲಿ ಈ ಕಾಲನು ತಪ್ಪು ಮಾಡಿದ್ದನು ಮತ್ತು ನಾವೂ ತಪ್ಪು ಮಾಡಿದ್ದೆವು. ಏಕೆಂದರೆ ನಾವು ನಮ್ಮ ತಂದೆಯನ್ನು ಬಿಟ್ಟು ಇವನು ತಪಸ್ಸು ಮಾಡುತ್ತಿದ್ದಾಗ ಇವನಲ್ಲಿ ಆಸಕ್ತರಾದೆವು. ನಮ್ಮ ಪರಮಾತ್ಮನನ್ನು ಬಿಟ್ಟು ನಾವು ಪತಿವ್ರತೆ ಪದವಿಯಿಂದ ಕೆಳಗೆ ಬಿದ್ದೆವು ಮತ್ತು ನಾವು ಇವನನ್ನು ಇಷ್ಟಪಡತೊಡಗಿದೆವು ಭಗವಂತನನ್ನು ಬಿಟ್ಟು. ಪರಮಾತ್ಮ ನಮಗೆ ಸರ್ವಸುಖ ನೀಡುತ್ತಿದ್ದ, ಎಲ್ಲ ಸೌಲಭ್ಯಗಳಿದ್ದವು, ಅಲ್ಲಿ ಯಾವ ದುಃಖ ಇರುತ್ತಿರಲಿಲ್ಲ, ಯಾವ ಕೆಲಸಗಳೂ ಇರಲಿಲ್ಲ, ಅಲ್ಲಿ ನಿಷ್ಕರ್ಮ. ಮೋಕ್ಷವೂ ಸಿಗುತ್ತದೆ, ಯಾವುದೇ ಕೆಲಸ ಮಾಡದೆ ನಿಮಗೆ ಸಿಗುತ್ತದೆ ಅಲ್ಲಿ. ನಾವು ತಪ್ಪನ್ನು ಮಾಡಿದೆವು, ಅದರ ಶಿಕ್ಷೆ ಇಲ್ಲಿ ಅನುಭವಿಸುತ್ತಿದ್ದೇವೆ ಇವನೊಡನೆ ಬಂದು. ಇವನಲ್ಲಿ ಇನ್ನೊಂದು ಭಯಂಕರ ತಪ್ಪು ಮಾಡಿಬಿಟ್ಟನು. ದುರ್ಗೆ ಯುವತಿಯಾಗಿದ್ದಾಗ ಪರಮಾತ್ಮ ಇವಳನ್ನು ಯುವತಿಯನ್ನಾಗಿ ಮಾಡಿ ಇವನ ಬಳಿ ಕಳುಹಿಸಿದ್ದರು ಮತ್ತು ನಮ್ಮೆಲ್ಲರ ಆತ್ಮಗಳನ್ನು ದುರ್ಗೆಯ ಶರೀರದೊಳಗೆ ಪ್ರವೇಶ ಮಾಡಿಸಿದ್ದರು ಸೂಕ್ಷ್ಮ ರೂಪದಲ್ಲಿ. ಇವಳಿಗೆ ಹೇಳಿದ್ದರು, ಮಗಳೇ, ವಚನದಿಂದ ಎಷ್ಟು ಜೀವಾತ್ಮ ಹೇಳುವೆ ನೀನು ಮಾಡಬಹುದು, ನಾನು ನಿನಗೆ ಪವರ್ ಕೊಟ್ಟಿದ್ದೇನೆಂದು ಕಬೀರ್ ಪರಮಾತ್ಮ ಹೇಳಿದ್ದರು. ಈಗ ಈ ಕಾಲಭಗವಂತನು ಅಲ್ಲಿ ಇವಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ. ಆ ಸತ್ಯಲೋಕದಲ್ಲಿ ಈ ದುಷ್ಟತನ ನಡೆಯುವುದಿಲ್ಲ, ಇವನು ಬಲಾತ್ಕಾರ ಮಾಡಲು ಯೋಜಿಸಿದ್ದ. ಈ ಕಾರಣದಿಂದ ಇವನನ್ನು ಅಲ್ಲಿಂದ ಹೊರಹಾಕಿದರು. ಇವನನ್ನು ಹೊರ ಹಾಕುತ್ತಿದ್ದಾಗ ಇವನು ಬಹಳ ಕ್ಷಮೆಯಾಚಿಸಿದ. ಒಬ್ಬ ಸಹಜದಾಸ ಹೆಸರಿನ ಎಲ್ಲಕ್ಕಿಂತ ಮೊದಲು ಉತ್ಪನ್ನರಾದ ಪರಮಾತ್ಮನ 16 ಪುತ್ರರಲ್ಲಿ ಒಬ್ಬನು. ಅವನಿಗೆ ಯಾಚಿಸಿದ, ನನ್ನನ್ನು ಇಲ್ಲಿಯೇ ಇಟ್ಟುಕೊಳ್ಳಲು ಭಗವಂತನಲ್ಲಿ ಪ್ರಾರ್ಥಿಸಿ. ಆ ಸಹಜದಾಸನು ಪ್ರಾರ್ಥಿಸಿದ ಭಗವಂತನ ದರ್ಬಾರಿನಲ್ಲಿ, ಏಕೆಂದರೆ ಪರಮಾತ್ಮ ಸತ್ಯಲೋಕದ ಟಾಪ್ ಮೋಸ್ಟ್ ಪ್ಲೇಸ್ನಲ್ಲಿ ವಿರಾಜಮಾನರಾಗಿದ್ದಾರೆ. ಆಗ ಪರಮಾತ್ಮ ಹೇಳಿದ್ದರು, ಕಳುಹಿಸು ಇಲ್ಲಿಂದ, ಇವನನ್ನು ಇಲ್ಲಿರಲು ಯೋಗ್ಯನಲ್ಲ. ಆಗ ಸಹಜದಾಸನು ಬಂದು ಹೇಳಿದ, मैं तो अर्ज करी अनुरागी, अब तुम विषय लोक जाओ बढ़वागी. ಇವನು ಅಲ್ಲಿಂದ ಹೊರಟು ಹೋದ. ಹಾಗಾಗಿ ಅದರ ಸೇಡು ತೀರಿಸಿಕೊಳ್ಳುತ್ತಿದ್ದಾನೆ ಈಗ ನಮ್ಮಿಂದ. ನಮ್ಮ ಪರಮಾತ್ಮನಿಂದ ಸೇಡು ತೀರಿಸಿಕೊಳ್ಳುತ್ತಿದ್ದಾನೆ. ಏನೆಂದರೆ ಅವನ ಆತ್ಮಗಳನ್ನು ಇಷ್ಟು ಸತಾಯಿಸುತ್ತೇನೆ. ಪಶ್ಚಾತ್ತಾಪ ಪಡಬೇಕು ಮತ್ತು ಅವನು ದುಃಖಿಯಾಗುವನು. ಇವನು ಮಹಾಸೈತಾನ, ಇಂಥವನನ್ನು ಭಗವಂತನೆಂದು ನಂಬುತ್ತಿದ್ದೆವು. ಇವನು ಬ್ರಹ್ಮನು. ಇಲ್ಲಿವನು ಬ್ರಹ್ಮ ಹೆಸರಿಂದ ಪ್ರಸಿದ್ಧನು. ಹೇಗೆಂದರೆ ಗೀತೆಯ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 16-17ರಲ್ಲಿ 3 ಪುರುಷರ ಬಗ್ಗೆ ಹೇಳಲಾಗಿದೆ. 3 ಪ್ರಭು, ಒಬ್ಬ ಕ್ಷರಪುರುಷ ಮತ್ತೊಬ್ಬ ಅಕ್ಷರಪುರುಷ. ಕ್ಷರಪುರುಷ ಈ ಬ್ರಹ್ಮನು, ಅಕ್ಷರಪುರುಷ ಈ ಪರಬ್ರಹ್ಮನು. ಸಂತರ ವಾಣಿಯಲ್ಲಿ ಒಂದು ಪಾರಬ್ರಹ್ಮ ಶಬ್ದವಿದೆ. ಆ ಪಾರಬ್ರಹ್ಮ ಪರಬ್ರಹ್ಮನಿಗಾಗಿ ಅಲ್ಲ. ಪಾರ್ ಅಂದರೆ ಎಲ್ಲಕ್ಕಿಂತ ಮಿಗಿಲಾದವರು, ಎಲ್ಲಕ್ಕಿಂತ ಲಾಸ್ಟ್ನವರು, ಟಾಪ್ ಮೋಸ್ಟ್ ಅಂದರೆ ಸುಪ್ರೀಂ ಗಾಡ್. ಹಾಗಾಗಿ ಅಕ್ಷರ ಪುರುಷ ಈ ಪರಬ್ರಹ್ಮನು ಮತ್ತು ಈ ಇಬ್ಬರ ಲೋಕದಲ್ಲಿ ಮತ್ತು ಇವರ
ಎಲ್ಲವೂ ನಾಶ ಹೊಂದುವುದು, ಇವರ ಶರೀರ ಇದೆಲ್ಲ ನಾಶ ಹೊಂದುವುದು, ಜೀವಾತ್ಮ ಯಾರದೂ ಸಾಯುವುದಿಲ್ಲ. 15ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಉತ್ತಮ ಪುರುಷ ತು ಅನ್ಯ. ಉತ್ತಮ ಪುರುಷ ಅಂದರೆ ಪುರುಷೋತ್ತಮ, ಶ್ರೇಷ್ಠ ಪರಮಾತ್ಮನಂತೂ ಬೇರೆ ಯಾರೋ ಇದ್ದಾರೆ, ಸಮರ್ಥ. ಮತ್ತು ಅವನೇ 3 ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ. ಅವನೇ ಅವಿನಾಶಿ ಪರಮಾತ್ಮನು, ಅವನನ್ನು ಪರಮಾತ್ಮ ಎನ್ನುತ್ತಾರೆ. ನಂತರ 15ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಇವನು ಹೇಳುತ್ತಾನೆ, ನಾನಂತೂ ಇದಕ್ಕಾಗಿಯೇ ಪುರುಷೋತ್ತಮನೆಂದು ಪ್ರಸಿದ್ಧನಾದೆ. ಏನೆಂದರೆ ನನ್ನ ಅಧೀನದಲ್ಲಿ ಎಷ್ಟು ಜೀವಾತ್ಮಗಳಿವೆ, ಇವರಿಗಿಂತ ಉತ್ತಮ, ಇವರಿಗಿಂತ ಶ್ರೇಷ್ಠ, ಇವರಿಗಿಂತ ಶಕ್ತಿಶಾಲಿ ಯಾರು 21 ಬ್ರಹ್ಮಾಂಡದಲ್ಲಿದ್ದಾರೆ. ಅವರು ನನಗಿಂತ ಕಡಿಮೆ ಶಕ್ತಿಯುಳ್ಳವರು, ನಾನು ಅವರಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಇರುವೆ. ಇದಕ್ಕಾಗಿ ನಾನು ಪುರುಷೋತ್ತಮನೆಂದು ಪ್ರಸಿದ್ಧನಾಗುತ್ತಿದ್ದೇನೆ, ಲೋಕವೇದದ ಆಧಾರದ ಮೇಲೆ ದಂತಕಥೆಗಳಿಂದ. ನಾನು ಪುರುಷೋತ್ತಮನಲ್ಲ. ಪುರುಷೋತ್ತಮನನ್ನು 17ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಅವರು ಯಾರೋ ಬೇರೆ ಇದ್ದಾರೆ. ಹೀಗಾಗಿ ಈ ಕಾಲನು ಇಲ್ಲಿ ಬ್ರಹ್ಮ ಹೆಸರಿನಿಂದ ಪ್ರಸಿದ್ಧನಾಗುತ್ತಿದ್ದಾನೆ. ಆದರೆ ಇವನು ಬ್ರಹ್ಮನಲ್ಲ. ಬ್ರಹ್ಮ ಅಂದರೆ ಪರಮಾತ್ಮ. ಆದರೆ ಇಲ್ಲಿವನು ಬ್ರಹ್ಮನೆಂದು ಪ್ರಸಿದ್ಧನಾಗಿದ್ದಾನೆ, ಬ್ರಹ್ಮನೆಂದು ಕರೆಯಲ್ಪಡುತ್ತಾನೆ. ಇದಕ್ಕಾಗಿ ಆ ಕಂಪ್ಲೀಟ್ ಗಾಡ್ಗೆ, ಆ ಪೂರ್ಣ ಪರಮಾತ್ಮನಿಗೆ ಡಿಫೈನ್ ಮಾಡಲು ಈ 3 ಹೇಳಬೇಕಾಯಿತು. ಬ್ರಹ್ಮ, ಪರಬ್ರಹ್ಮ ಮತ್ತು ಪರಮಾಕ್ಷರ ಬ್ರಹ್ಮ. ಈಗ ಅವನಿಗೆ ಪರಮ ಅಕ್ಷರ ಬ್ರಹ್ಮ ಹೇಳಬೇಕಾಯಿತು ಗ್ರಂಥಗಳೊಳಗೆ. ಹೀಗಾಗಿ ಪುಣ್ಯಾತ್ಮರೇ, ತನ್ನ ಮಾಹಿತಿಯನ್ನು ನೀಡಲು ಸ್ವತಃ ಪರಮಾತ್ಮ ಬರುತ್ತಾರೆ. ಮತ್ತು ಪರಮೇಶ್ವರರು ಹೇಳಿದ್ದರು, वेद मेरा भेद है, मैं ना वेदन के माही, और जौन वेद से मैं मिलूं ये वेद जानते नहीं. ಪರಮೇಶ್ವರರು ಹೇಳಿದ್ದರು, ಏನೆಂದರೆ ವೇದಗಳಲ್ಲಿ ನನ್ನದೇ ಜ್ಞಾನವಿದೆ, ನನ್ನದೇ ಮಾಹಿತಿ ನೀಡುತ್ತವೆ, ಮತ್ತು ನಾನೇ ಇಡೀ ಸೃಷ್ಟಿಯನ್ನು ರಚಿಸಿದ್ದೇನೆ. ಈ ಬ್ರಹ್ಮನ ಉತ್ಪತ್ತಿಯನ್ನು ನಾನೇ ಮಾಡಿದ್ದೇನೆ. ಹಾಗಾಗಿ ಆ ಮಾಹಿತಿಯನ್ನು ನೀಡಲು ಪರಮಾತ್ಮ ಇಲ್ಲಿ ಸ್ವತಃ ಸತ್ಯಲೋಕದಿಂದ ವೇಗದಿಂದ ಬರುತ್ತಾರೆ. ಈ ಪರಮಾತ್ಮ ಪ್ರತಿಯುಗದಲ್ಲಿ ಬರುತ್ತಾರೆ. ಸತ್ಯಯುಗದಲ್ಲಿ ಪರಮೇಶ್ವರನ ಹೆಸರು ಸತ್ಯಸುಕೃತ ಇರುತ್ತದೆ. ತ್ರೇತಾದಲ್ಲಿ ಮುನೀಂದ್ರ ಹೆಸರಿನಿಂದ ಪರಮಾತ್ಮ ಪ್ರಕಟವಾಗುತ್ತಾರೆ. ದ್ವಾಪರದಲ್ಲಿ ಕರುಣಾಮಯ ಹೆಸರಿನಿಂದ ಪರಮೇಶ್ವರರು ಲೀಲೆಯಾಡುತ್ತಾರೆ. ಅದು ಬಾಲಕ ರೂಪ ಧಾರಣೆ ಮಾಡಿ ಶಿಶುರೂಪ ಧರಿಸಿ ನಂತರ ನಿಧಾನವಾಗಿ ದೊಡ್ಡವರಾಗುತ್ತಾರೆ. ಜನಸಾಮಾನ್ಯರಂತೆ ಲೀಲೆ ಮಾಡುತ್ತಾರೆ. ಹೀಗೆ ವೇದಗಳಲ್ಲಿ ಬರೆಯಲಾಗಿದೆ. ಏನೆಂದರೆ ಪರಮಾತ್ಮ ಪ್ರತಿಯುಗದಲ್ಲಿ ಶಿಶುರೂಪ ಧರಿಸಿ ಕೆಳಗೆ ಬರುತ್ತಾರೆ ಮತ್ತು ನಿಧಾನವಾಗಿ ದೊಡ್ಡವರಾಗುತ್ತಾರೆ. ಹಾಗೂ ಪ್ರತಿಯೊಬ್ಬ ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ಜನರಂತೆ ತನ್ನ ಕೈಗಳಿಂದಲೇ ನಿರ್ವಹಣೆ ಮಾಡಿ ಜೀವನ ನಡೆಸುತ್ತಾರೆ. ನಿರ್ವಹಣೆ ಮಾಡುತ್ತಾರೆ, ತನ್ನ ಎಲ್ಲಾ ಕರ್ಮಗಳನ್ನು ಮಾಡುತ್ತಾ ಇಂತಹ ಲೀಲೆಗಳನ್ನು ಮಾಡುತ್ತಾರೆ. ಮತ್ತು ಜೊತೆಯಲ್ಲಿ ಅವರು ತತ್ವದರ್ಶಿ ಸಂತನ ಭೂಮಿಕೆಯನ್ನೂ ಮಾಡುತ್ತಾರೆ. ಹಾಗೆಯೇ ಆ ಪರಮಾತ್ಮ ಕಲಿಯುಗದಲ್ಲಿ ತನ್ನ ವಾಸ್ತವಿಕ ಹೆಸರಿನಿಂದ ಬಂದಿದ್ದರು, ಕಬೀರ ಹೆಸರಿಂದ. ನಿಮಗೆ ಬಹಳ ಬಾರಿ ಕಥೆ ಹೇಳಲಾಗಿದೆ. ದ್ವಾಪರ ಯುಗದಲ್ಲಿ ಪರಮಾತ್ಮ ಬಂದಿದ್ದರು, ಕಬೀರರು ಅಂದರೆ ಪರಮಾಕ್ಷರ ಬ್ರಹ್ಮ ತನ್ನ ಲೀಲೆ ಮಾಡಲು. ಆ ಸಮಯದಲ್ಲಿ ಅವರು ಶಿಶುರೂಪ ಧರಿಸಿ ಒಂದು ಕೆರೆಯಲ್ಲಿ ಕಮಲದ ಹೂವಿನ ಮೇಲೆ ವಿರಾಜಮಾನರಾದರು. ಅಲ್ಲಿಂದ ಅವರನ್ನು ವಾಲ್ಮೀಕಿ ದಂಪತಿ ಮಕ್ಕಳಿಲ್ಲದವರು ಎತ್ತಿಕೊಂಡು ಹೋಗಿದ್ದರು. ದ್ವಾಪರ ಯುಗದಲ್ಲಿ ಪರಮಾತ್ಮನ ಪೋಷಣೆ ಒಂದು ವಾಲ್ಮೀಕಿ ಪರಿವಾರದಲ್ಲಾಗಿತ್ತು. ಮತ್ತು ಅಲ್ಲಿ ಅವರ ಒಬ್ಬ ಮಿತ್ರನಿದ್ದ. ಪರಮಾತ್ಮನ ಒಬ್ಬ ಅದೇ ವಾಲ್ಮೀಕಿ ಆ ಸಮುದಾಯದೊಳಗೆ ಒಬ್ಬ ಸುದರ್ಶನ ಹೆಸರಿನ ಬಹಳ ಒಳ್ಳೆಯ ಆತ್ಮದ ಭಕ್ತನಿದ್ದ. ಅವನು ಪರಮಾತ್ಮನ ಶಿಷ್ಯನಾಗಿದ್ದ. ಮತ್ತು ಸುದರ್ಶನರ ತಂದೆ ತಾಯಿ ಅವರು ಪರಮಾತ್ಮ ಕಬೀರರ ಮಾತನ್ನು ಸ್ವೀಕರಿಸಿರಲಿಲ್ಲ. ಸುದರ್ಶನರು ಬಹಳ ಒಳ್ಳೆಯವರು, ಪರಮಾತ್ಮನನ್ನು ಒಳ್ಳೆಯ ರೀತಿಯಲ್ಲಿ ತಿಳಿದುಕೊಂಡಿದ್ದರು. ತನ್ನ ತಂದೆ ತಾಯಿಗೂ ಬಹಳ ಬಾರಿ ಪ್ರಾರ್ಥಿಸುತ್ತಿದ್ದರು. ಆದರೆ ಹೇಳುವ ಮಾತು ಏನೆಂದರೆ ಹಿತ್ತಲ ಗಿಡ ಮದ್ದಲ್ಲ ಎಂದಂತೆ. ಏಕೆಂದರೆ ಭಗವಂತ ಅದೇ ಕಾಲೋನಿಯಲ್ಲಿರುತ್ತಿದ್ದರು. ವಾಲ್ಮೀಕನ ಮನೆಯಲ್ಲಿ ಜನ್ಮ. ಹಾಗಾಗಿ ಅವನನ್ನು ಭಗವಂತನೆಂದು ನಂಬುವುದು ಸಾಮಾನ್ಯ ಮಾತಲ್ಲ.
ಜ್ಞಾನವಿಲ್ಲದೆ ಭಗವಂತನನ್ನು ಗುರುತಿಸುವುದು ಸಾಧ್ಯವಿಲ್ಲ. ಅವರು ಒಪ್ಪಿಕೊಳ್ಳಲಿಲ್ಲ. ಅಂತ್ಯ ಸಮಯದಲ್ಲಿ ಪರಮಾತ್ಮ ಹೇಳಿದರು, ಸುದರ್ಶನನ ತಂದೆ ತಾಯಿ ಶರೀರವನ್ನು ಬಿಟ್ಟು ಹೋದರು. ಆದರೆ ಭಗವಂತನಿಂದ ಉಪದೇಶ ಪಡೆಯಲಿಲ್ಲ. ಸುದರ್ಶನರ ಹೋಗುವ ಸಮಯ ಬಂದಾಗ ಆಗ ಪರಮಾತ್ಮ ಅಲ್ಲಿ ತಲುಪಿದರು. ಹೇಳಿದರು, ಸುದರ್ಶನ, ಸತ್ಯಲೋಕದ ಸಿದ್ಧತೆಯಾಗಿದೆಯೇ ಮಗ? ಹೌದು, ಖಂಡಿತ ಸಿದ್ಧತೆಯಾಗಿದೆ. ನೀವು ಇಂತಹ ಜ್ಞಾನ ಕೊಟ್ಟಿದ್ದೀರಿ. ಇಂತಹ ಕೊಳಕು ಲೋಕದಲ್ಲಿ ಮತ್ತೆ ಕಾಲು ಸಿಕ್ಕಿಕೊಂಡರೆ ಪರಮಾತ್ಮ ಈ ಭಕ್ತಿ ಸಿಗುವುದು ಕಠಿಣ. ಸರಿ ಮಗು, ಒಂದು ಮಾತು ಹೇಳು, ನಿನಗೆ ಯಾವುದಾದ್ರೂ ಇಚ್ಛೆ ಇದೆಯೇ? ಏಕೆಂದರೆ ಇಚ್ಛೆ ಜೀವಾತ್ಮದ ಎಲ್ಲಕ್ಕಿಂತ ದೊಡ್ಡ ಶತ್ರು, ಮರಳಿ ತಂದು ಸಿಲುಕಿಸುತ್ತದೆ. ಸುದರ್ಶನರು ಹೇಳಿದರು, ಪ್ರಭು, ದಾಸನ ಯಾವ ಇಚ್ಛೆಯೂ ಇಲ್ಲ. ನೀವು ಇಂತಹ ಜ್ಞಾನವನ್ನು ನೀಡಿದ್ದೀರಿ. ಸ್ವಲ್ಪ ಸಮಯದ ನಂತರ ಹೇಳುತ್ತಾನೆ ಭಗವಂತ, ಈ ದಾಸನ ಒಂದು ಪ್ರಾರ್ಥನೆ ಇದೆ. ನನ್ನ ತಂದೆ ತಾಯಿ ಬಹಳ ಒಳ್ಳೆಯ ಆತ್ಮದವರಿದ್ದರು, ಬಹಳ ಒಳ್ಳೆಯವರಾಗಿದ್ದರು. ಹೇ ಪರಮಾತ್ಮ, ಅವರು ನಿಮ್ಮ ನಾಮದೀಕ್ಷೆ ಪಡೆಯಲಿಲ್ಲ. ಹೇ ಪರಮಾತ್ಮ, ಅವರು ಈ ಕಾಲನ ಜಾಲದಲ್ಲಿ ಸಿಕ್ಕಿಕೊಂಡರು. ಮತ್ತು ನನ್ನದು ಒಂದು ಪ್ರಾರ್ಥನೆ ಇದೆ ನಿಮ್ಮಲ್ಲಿ. ಉಚಿತವೆಂದು ತಿಳಿದರೆ ಪ್ರಭು ಸ್ವೀಕರಿಸಿ. ಅವರನ್ನು ಪಾರುಗೊಳಿಸಿ ಪ್ರಭು, ಯಾವುದಾದರೂ ಜನ್ಮದಲ್ಲಿ ಅವರನ್ನು ಪಾರುಗೊಳಿಸಿ. ಈಗ ಪರಮಾತ್ಮ ಯೋಚಿಸಿದರು, ಈಗ ಇವನೂ ಸಿಲುಕಿಕೊಳ್ಳುವನು. ಈಗ ಇವನೂ ಇಲ್ಲಿಯೇ ಇರುವನೇ. ಕಷ್ಟದಿಂದ ಒಬ್ಬನನ್ನು ಒಯ್ಯಲು ಯೋಚಿಸಿದ್ದೇ, ಕಾಲನ ಜಾಲದಲ್ಲಿ ಈಗ ಇವನೂ ಸಿಕ್ಕಿಕೊಂಡ. ಇದು ಕೂಡ ದುರ್ಬಲತೆ ಇದೆ. ಒಬ್ಬ ವೃದ್ಧ ವ್ಯಕ್ತಿ ಡಾಕ್ಟರ್ ಬಳಿ ಹೋದನು ಮತ್ತು ಹೋಗಿ ಹೇಳತೊಡಗಿದ, ಡಾಕ್ಟರ್ ಸಾಹೇಬರೇ, ನನ್ನ ಸೊಂಟ ನೋಯುತ್ತಿದೆ. ಡಾಕ್ಟರ್ ನೋಡಿದನು, ವೃದ್ಧನ ಶರೀರ ದುರ್ಬಲವಾಗಿದೆ. ಡಾಕ್ಟರ್ ಹೇಳಿದ, ನಿಮಗೆ ದುರ್ಬಲತೆ ಇದೆ, ವೀಕ್ನೆಸ್ ಇದೆ ಶರೀರದಲ್ಲಿ. ಮತ್ತೆ ಹೇಳುತ್ತಾನೆ, ನಾನು ನಿಂತುಕೊಂಡಾಗ ತಲೆ ಸುತ್ತುತ್ತೆ. ಡಾಕ್ಟರ್ ಹೇಳಿದ, ದುರ್ಬಲತೆ ಇದೆ. ನನ್ನ ಕೀಲುಗಳು ಉರಿಯುತ್ತವೆ, ನನ್ನ ಮೊಣಕಾಲು ನೋಯುತ್ತವೆ. ಡಾಕ್ಟರ್ ಹೇಳಿದ, ದುರ್ಬಲತೆ ಇದೆ. ಈಗ ಆ ಮಾತಿನಿಂದ ವೃದ್ಧ ಕೋಪಗೊಂಡ. ಹೀಗೆ ಹೇಳಿದ, ನೀನು ವೈದ್ಯನೋ ಅಥವಾ ಮೂರ್ಖ? ಒಂದೇ ಮಾತು ಬಲ್ಲೆ, ದುರ್ಬಲತೆ ಇದೆ, ದುರ್ಬಲತೆ ಇದೆ, ದುರ್ಬಲತೆ ಇದೆ. ಈಗ ಆ ಡಾಕ್ಟರ್ ಹೀಗೆ ಹೇಳಿದ, ಇದೂ ಕೂಡ ದುರ್ಬಲತೆ. ಏಕೆಂದರೆ ದುರ್ಬಲ ವ್ಯಕ್ತಿಗೆ ಕೋಪ ಬಹಳ ಬರುತ್ತದೆ. ಇದು ಕೂಡ ದುರ್ಬಲತೆ. ದುರ್ಬಲತೆಯಿಂದಾಗಿ ಕೋಪವಂತೂ ನಿಮಗೆ. ಹಾಗಾಗಿ ಪರಮಾತ್ಮ ತಿಳಿದುಕೊಂಡ್ರು, ಇದು ಕೂಡ ದುರ್ಬಲತೆಯಿಂದ ಹೇಳುತ್ತಿದ್ದಾನೆ ಸುದರ್ಶನ. ಖಂಡಿತ ಸಿದ್ಧನಾದ ಈ ಇಚ್ಛೆಯ ಬೀಜ ಪುನಃ ಇಟ್ಟ ಕಾಲನು. ಪರಮಾತ್ಮ ಹೇಳುತ್ತಾರೆ, इच्छा दासी जम की या खड़ी रहे दरबार, और पाप पुण्य दो वीर हैं या सतखस्मी नार. ಈಗ ಹೇಗೆ ನಾವು ಇಲ್ಲಿಂದ ಹೋಗಬೇಕು? ನಾವು ಪುಣ್ಯ ಮಾಡುತ್ತಿದ್ದೇವೆ. ಪುಣ್ಯ ಅತಿ ಅವಶ್ಯಕವಾಗಿದೆ. ನಿಮಗೆ ಈ ಪುಣ್ಯವೊಂದು ಇಂತಹ ಹಡಗಾಗುವುದು ಜೊತೆಯಲ್ಲಿ, ಏಕೆಂದರೆ ಎಲ್ಲಾ ಸಹಯೋಗವಾಗುತ್ತದೆ, ಮಂತ್ರದ್ದೂ ಕೂಡ. ಎಲ್ಲಿಯವರೆಗೆ ಈ ಪುಣ್ಯದ ಕೆಲಸವಿದೆ ಅಲ್ಲಿವರೆಗೆ ನಿಮ್ಮ ಸಹಾಯ ಮಾಡುತ್ತದೆ. ಆದರೆ ಅಲ್ಲಿ ಹೋಗಿ ನಾವು ಈ ಪುಣ್ಯದ ಕಡೆ ನೋಡಬಾರದು. ಏಕೆಂದರೆ ಅಲ್ಲಿ ಹೋದ ಬಳಿಕ ಎಲ್ಲಿ ಅಕೌಂಟ್ ಆಗುತ್ತದೆ, ಅಲ್ಲಿ ನಿಂತಿರುತ್ತಾರೆ ಕಾಲನ ದೂತರು ಮತ್ತು ಹೀಗೆ ಹೇಳುತ್ತಾರೆ, ಅರೆ, ನಿನ್ನದಂತೂ ಬಹಳ ಸಂಪಾದನೆ ಇದೆ. ಓಹೋ, ನೀವಂತೂ ಹೀಗೆಯೇ ವಿಷ್ಣು ಲೋಕದಲ್ಲಿ ದೇವತೆಯಾಗಬಹುದು. ನೀವಂತೂ ಬ್ರಹ್ಮಲೋಕದಲ್ಲಿ ಹೀಗೆ ಆಗಬಹುದು. ನೀವಂತೂ 10 ಜನ್ಮಗಳವರೆಗೂ ಇಂದ್ರನಾಗಬಹುದು. ಈ ಪುಣ್ಯದ ಕಾರಣ. ಹಾಗಾಗಿ ಅಲ್ಲಿ ನೀವು ಈ ಪುಣ್ಯವನ್ನು ಇಟ್ಟುಕೊಳ್ಳಬಾರದು. ಈ ಪುಣ್ಯವು ನಮ್ಮ ಶತ್ರುವಾಗುವುದು ಅಲ್ಲಿ, ಇಲ್ಲಿ ಅಲ್ಲ. ಇಲ್ಲಂತೂ ನಿಮಗೆ ತುಂಬ ಸಹಾಯ ಮಾಡುವುದು. ಹಾಗಾಗಿ ಅಲ್ಲಿ ಹೋಗಿ ಈ ಪುಣ್ಯದ ಕಡೆಗೂ ನೀವು ನೋಡಬಾರದು. ನಾವು ಅದೆಲ್ಲ ಆಗುವುದು ಬೇಡ ಹೇಳುತ್ತಾರೆ. ಇಂದ್ರದ ರಾಜ ಕಾಗದ ಬೆಷ್ಟ ನಾ ಭೋಗ ಇಂದ್ರಾಣಿನೂ. ಇಷ್ಟೊಂದು ಹೇಟ್ ಆಗಬೇಕು ಇಲ್ಲಿಯ ಲೋಕದ್ದು. ಅಲ್ಲಿ ಇಂದ್ರನಾದರೆ ಮತ್ತೆ ಕತ್ತಿಯಾಗಬೇಕು ಇಲ್ಲಿ ಬಂದು. ಈ ಮಾತುಗಳನ್ನು ನೆನಪಲ್ಲಿಡಬೇಕು. ಪರಮಾತ್ಮ ಯೋಚಿಸಿದರೂ ಈ ಬಾಲಕ ಕೂಡ ಉಳಿದುಬಿಟ್ಟ ಇಲ್ಲೇ. ಏಕೆಂದರೆ ಪರಮಾತ್ಮನ ಮತ್ತು ಕಾಲನ ಒಂದು ಮಾತುಕತೆಯಾಗಿತ್ತು.
ಆಗ ಕಾಲನೊಂದಿಗೆ ಪರಮಾತ್ಮ ತನ್ನ ಪುತ್ರನ ರೂಪದಲ್ಲಿ ನಿಂತಿದ್ದರು. ಅಲ್ಲಿ ಅವನಿಗೆ ತಿಳಿಯಲಿಲ್ಲ ಇವರು ಭಗವಂತರೇ ಅಥವಾ ಸಹಜದಾಸರೇ ಅಥವಾ ಜೋಗಜೀತ. ಕೆಲವೊಮ್ಮೆ ಪರಮಾತ್ಮ ಯಾರದೋ ರೂಪದಲ್ಲಿ ಮತ್ಯಾರದೋ ರೂಪದಲ್ಲಿ ಬರುತ್ತಾರೆ. ಆಗ ಅವನು ಹೇಳಿದ್ದ, 3 ಯುಗಗಳಲ್ಲಿ ಕಡಿಮೆ ಜೀವಾತ್ಮಗಳನ್ನು ಕರೆದೊಯ್ಯಿರಿ ಪ್ರಭು. 3 ಯುಗಗಳಲ್ಲಿ ಸತ್ಯಯುಗ, ತ್ರೇತಾ, ದ್ವಾಪರದಲ್ಲಿ ಕಡಿಮೆ ಜೀವಾತ್ಮಗಳನ್ನು ಕರೆದೊಯ್ಯಿರಿ. और चौथा युग जब कलयुग आवे तब तव शरण जीव बहु आवे, ऐसा वचन हर मोय दीजे तब तुम गवन संसार ही कीजे. ಹಾಗಾಗಿ 3 ಯುಗಗಳಲ್ಲಿ ಕಡಿಮೆ ಜೀವಾತ್ಮಗಳನ್ನು ಕರೆದೊಯ್ಯಿರಿ. 4ನೇ ಯುಗದಲ್ಲಿ ಬೇಕಾದಷ್ಟು ಜೀವಾತ್ಮಗಳನ್ನು ಕರೆದೊಯ್ಯಿರಿ. ಹೀಗೆ ಪ್ರತಿಜ್ಞೆ ಪರಮಾತ್ಮನಿಂದ ಪಡೆದಿದ್ದನು. ಭಗವಂತ ಹೇಳಿದರು, ಸರಿಯಾಯಿತು. ಪರಮಾತ್ಮ ಕೂಡ ತಿಳಿದಿದ್ದರೂ 3 ಯುಗಗಳಲ್ಲಿ ಯಾರೂ ಭಕ್ತಿಯನ್ನು ಮಾಡುವುದಿಲ್ಲ. ಏಕೆಂದರೆ ಸತ್ಯಯುಗ, ತ್ರೇತಾ, ದ್ವಾಪರದಲ್ಲಿ ಒಳ್ಳೆಯ ಆತ್ಮಗಳಿರುತ್ತವೆ, ದಷ್ಟಪುಷ್ಟ ಶರೀರವಿರುತ್ತದೆ, ಮೊದಲಿನ ಪುಣ್ಯ ಜೊತೆಯಲ್ಲಿರುತ್ತವೆ ಮತ್ತು ಯಾವುದೇ ಸಾಧನೆ ಅವರು ಮಾಡುತ್ತಿದ್ದರೂ ಅವರಿಗೆ ಮೊದಲಿನ ಪುಣ್ಯಗಳಿಂದ ಲಾಭವಾಗುತ್ತಿರುತ್ತದೆ. ಹಾಗಾಗಿ ಅವರು ಯೋಚಿಸುತ್ತಾರೆ, ಏನೆಂದರೆ ಯಾವ ಸಾಧನೆ ನಾನು ಮಾಡುತ್ತಿದ್ದೇನೆ ಅದರಿಂದಲೇ ನನಗೆ ಪುಣ್ಯ ಸಿಗುತ್ತಿದೆ, ಲಾಭವಾಗುತ್ತಿದೆ. ಇದಕ್ಕಾಗಿ ಪರಮಾತ್ಮ ಈ 4ನೇ ಯುಗವನ್ನು ಆರಿಸಿದ್ದರು. ಏಕೆಂದರೆ 4ನೇ ಯುಗ ತನಕ ಇವರು ಖಾಲಿಯಾಗುವರು, ಪೂರ್ತಿ ಖಾಲಿಯಾಗುವರು. ಇವರ ಪುಣ್ಯ ಇರುವುದಿಲ್ಲ, ಇವರ ದುರ್ಗತಿಯಾಗುವುದು. ಇವರು ಸಾಧನೆಯನ್ನೂ ಮಾಡುತ್ತಿರಬಹುದು, ಡೂಪ್ಲಿಕೇಟ್ ಕಾಲನ್ನು ಪ್ರೊಡ್ಯೂಸ್ ಮಾಡಿರುವಂಥದ್ದು. ಇದರಿಂದ ಅವರಿಗ್ಯಾವ ಲಾಭವೂ ಆಗುವುದಿಲ್ಲ. ನಂತರ ನಾನು ಹೋಗುವೆ ಅಥವಾ ನನ್ನ ಯಾರಾದರೂ ದಾಸನನ್ನು ಕಳಿಸುವೆ, ನನ್ನ ಪ್ರತಿನಿಧಿ, ಮತ್ತು ನಂತರ ಮಾಲೀಕನ ಪವರ್ ಕೆಲಸ ಮಾಡುತ್ತದೆ. ನಾನು ಇವರಿಗೆ ಸುಖ ನೀಡುವೆ, ಇವರು ತಿಳಿದುಕೊಳ್ಳುವರು ಭಗವಂತ ಯಾರು ಮತ್ತು ಬಿಟ್ಟು ಬಿಡುವರು ಆ ನಕಲಿ ಸಾಧನೆಗಳನ್ನು. ಹಾಗಾಗಿ ಈ ದೃಷ್ಟಿಕೋನದಿಂದ ಪರಮಾತ್ಮನು ಅಲ್ಲಿ ಯೋಚಿಸಿದ್ದರು, ಕಷ್ಟದಿಂದ ಇವನೊಬ್ಬನನ್ನು ಸಿದ್ಧಗೊಳಿಸಿದ್ದೆ ಮತ್ತು ಈಗ ಇವನೂ ಕೂಡ ಹೀಗೆ ಹೇಳುತ್ತಿದ್ದಾನೆ. ಮನಸ್ಸಿನಲ್ಲಿ ದೋಷವಂತೂ ಬಂದೇ ಬಿಟ್ಟಿತು. ಈಗ ಆ ಸುದರ್ಶನರಿಗೆ ಈ ವಿಶ್ವಾಸವಿತ್ತೇನೆಂದರೆ, ಒಂದು ವೇಳೆ ಪರಮೇಶ್ವರನು ಒಂದು ಬಾರಿ ಹೇಳಿಬಿಟ್ಟರೆ ನನ್ನ ತಂದೆ ತಾಯಿ ಪಾರಾಗುವರು. ಹಾಗಾಗಿ ಪರಮಾತ್ಮ ಹೇಳಿದರು, ಸರಿ ಮಗು, ಚಿಂತಿಸಬೇಡ. ನಿನ್ನ ತಂದೆ ತಾಯಿಯನ್ನು ನಾನು ಪಾರು ಮಾಡುವೆ, ಆದರೆ ಅವರು ತಪ್ಪು ಬಹಳಷ್ಟು ಮಾಡಿರುವರು. ಆದರೆ ನಾನು ನಿನ್ನೊಡನೆ ವಚನಬದ್ಧನಾಗಿರುವೆ. ಸ್ವತಃ ಭಗವಂತ ಹೇಳಿದರು. ಪರಮಾತ್ಮ ಯೋಚಿಸಿದರು, ಇವನು ಮುಳುಗುವನು ಈಗ. ಆಗ ಅವನು ಒಮ್ಮೆಲೇ ಶಾಂತನಾದನು. ಹೇ ಭಗವಂತ, ಬಹಳ ದಯೆ ಮಾಡಿದೆ. ಹೇ ಪರಮಾತ್ಮ, ಬಹಳ ಕೃಪೆ ತೋರಿದೆ. ಈಗ ಸುದರ್ಶನನನ್ನು ಸತ್ಯಲೋಕಕ್ಕೆ ಕಳುಹಿಸಿದರು. ಈಗ ಏನಾಯಿತೆಂದರೆ, ಅವನ ತಂದೆ ತಾಯಿ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನ ಮನೆಯಲ್ಲಿ ಜನ್ಮವಾಯಿತು. ಅವರಿಬ್ಬರ ಮದುವೆಯೂ ಕೂಡ ಆಯಿತು. ಪರಮಾತ್ಮ ಅಲ್ಲಿ ತಲುಪಿದರು. ಅವರಿಗೆ ಮಕ್ಕಳಿರಲಿಲ್ಲ. ಪರಮಾತ್ಮ ಅವರಿಗೆ 3 ವರ್ಷದ ಬಾಲಕನ ರೂಪದಲ್ಲಿ ಸಿಕ್ಕಿದರು. ಎಲ್ಲಾ ಕಡೆ ಡಂಗುರ ಸಾರಿದರು. ಯಾರ ಬಾಲಕನಿವನು ಎಂದು ಸಾರಿದರು. ಯಾರೂ ಸ್ವೀಕರಿಸಲಿಲ್ಲ. ಅಧಿಕಾರಿಗಳೊಡನೆ ಮಾತುಕತೆಯಾಯಿತು. ಏನೆಂದರೆ ಯಾರೂ ತೆಗೆದುಕೊಳ್ಳಲಿಲ್ಲ. ಹಾಗಾಗಿ ಅವರು ಹೇಳಿದರು, ನೀವೇ ಇಟ್ಟುಕೊಳ್ಳಿ. ಈಗ 3 ವರ್ಷದ ಬಾಲಕ ಅವರಿಗೆ ಹೀಗೆ ಹೇಳುತ್ತಿದ್ದ. ಈಗ ತಂದೆ ತಾಯಿ ಎಂದು ಹೇಳಲೇಬೇಕಿತ್ತು ಭಗವಂತನು. ಎಂದಾದರೂ ಕುಳಿತು ಹೇಳುತ್ತಿದ್ದರು, ನೀವು ಭಕ್ತಿ ಮಾಡಿ ಪರಮಾತ್ಮನ ನಾಮದೀಕ್ಷೆ ಪಡೆದುಕೊಳ್ಳಿ. ನಾನೇ ಪರಮಾತ್ಮ. ಭಕ್ತಿ ಮಾಡಿ ನಾನು ಮಂತ್ರ ಹೇಳುವೆನು, ನಿಮಗೆ ನಾಮದೀಕ್ಷೆ ಪಡೆದುಕೊಳ್ಳಿ. ಅವರು ಇವನು ತಾತನಾದನೆಂದು ನಗುತ್ತಿದ್ದರು. ನಮಗೆ ಹೇಳುತ್ತಾನೆ, ನಾಮದೀಕ್ಷೆ ತೆಗೆದುಕೊಳ್ಳಿ. ನಾನು ಭಗವಂತ. ಹಾಗಾಗಿ ಅವರನ್ನು ಹುಚ್ಚನೆಂದು ಹೇಳತೊಡಗಿದರು. ಹುಚ್ಚನಾಗಿದ್ದಾನೆ ಈ ಹುಡುಗ, ಗೊತ್ತಿಲ್ಲ, ಏನೇನೋ ಹೇಳುತ್ತಿದ್ದಾನೆ. ಪರಮಾತ್ಮ ಬಹಳ ಪ್ರಯತ್ನಪಟ್ಟರು. 1-2 ವರ್ಷ ಅವರೊಡನೆ ಇದ್ದರು. ಅವರು ಒಪ್ಪಲಿಲ್ಲ. ಆಗ ಅಂತರ್ಧ್ಯಾನರಾದರು ಅವರ ಕಣ್ಣ ಮುಂದೆಯೇ. ಈಗ ಅವರಿಗೆ ಭಗವಂತನ ಇಷ್ಟು ಪ್ರಬಲ ಇಚ್ಛೆಯಾಯಿತು. ಹೇ ಪರಮಾತ್ಮ, ಇವರಂತೂ ಖಂಡಿತ ಭಗವಂತರಾಗಿದ್ರು. ನಾವಂತೂ ಒಬ್ಬ ಬಾಲಕನೆಂದು ತಿಳಿದಿದ್ವಿ. ಈಗ ಇವರು ಕರ್ಮ ಮಾಡಿಸುತ್ತಿದ್ದರು. ಅವರ ಆ ಆಕಾಂಕ್ಷೆ, ನೋವು, ಮೆಡಿಟೇಷನ್ ಆಯಿತು. ಅವರ ಮೃತ್ಯುವಾಯಿತು ಇದೇ ನೋವಿನಲ್ಲಿ. ಮುಂದಿನ ಜನ್ಮದಲ್ಲಿ ಮತ್ತೆ ಬ್ರಾಹ್ಮಣಿಯಾದರು. ಅಲ್ಲೂ ಮಕ್ಕಳಿರಲಿಲ್ಲ. ಈಗ ಅವರು ಶಿವನ ಪೂಜಾರಿಯಾಗಿದ್ದರು. ಗೌರೀಶಂಕರ ಸರಸ್ವತಿ ಅವರ ಹೆಸರಾಗಿತ್ತು. ಗೌರೀಶಂಕರ ಬ್ರಾಹ್ಮಣನ ಮತ್ತು ಸರಸ್ವತಿ ಅವನ ಹೆಂಡತಿಯ. ಇವರಿಬ್ಬರೂ ಸುದರ್ಶನನ ತಂದೆತಾಯಿಗಳ ಆತ್ಮಗಳಾಗಿದ್ದವು.
ಈಗ ಪರಮಾತ್ಮನು ಯೋಚಿಸಿದ, ಒಂದು ವೇಳೆ ಬ್ರಾಹ್ಮಣರಾಗಿ ಉಳಿದರೆ ಇವರು ಒಪ್ಪಲಾರರು. ಈಗ ಪರಮಾತ್ಮ ತನ್ನ ಪ್ರೀತಿಯ ಆತ್ಮಗಳನ್ನು ಪಾರು ಮಾಡುವುದಕ್ಕಾಗಿ ಯಾವುದಾದರೂ ಕಾರಣ ಮಾಡಬೇಕು, ಅದರಿಂದಲೇ ಈ ಮಾತು ಈಡೇರುವುದು. ಈಗ ಏನಾಯ್ತು, ಅವರು ಶಿವಪೂಜಾರಿಯಾಗಿದ್ದರು, ಒಳ್ಳೆಯ ಆತ್ಮಗಳಾಗಿದ್ದರು, ಭಗವಂತ ಶಿವನ ಕಥೆ ಹೇಳ್ತಿದ್ರು. ಮತ್ತು ಯಾವುದೇ ದಾನವು ಬಂದರೆ ಕೇವಲ ಊಟಕ್ಕಾಗಿ ಇಡುತ್ತಿದ್ದರು. ಊಟಕ್ಕಾಗುವಷ್ಟು ಉಳಿದುದೆಲ್ಲ ದಾಸೋಹ ಮಾಡುತ್ತಿದ್ದರು, ದಾನಧರ್ಮದಲ್ಲಿ ವಿನಿಯೋಗಿಸುತ್ತಿದ್ದರು. ಅನ್ಯರಿಗಿಂತ ಅವರ ಹೆಚ್ಚು ಮಹಿಮೆ ಆಯಿತು. ಅನ್ಯ ಬ್ರಾಹ್ಮಣರು ಅವರೊಡನೆ ಬಹಳ ಈರ್ಷೆ ಮಾಡಲಾರಂಭಿಸಿದರು, ಏಕೆಂದರೆ ಜನರು ಪ್ರಶಂಸಿಸುತ್ತಿದ್ದರು, ಬಹಳ ದಾನವನ್ನು ಮಾಡುತ್ತಿದ್ದರು ಕಥೆಯಲ್ಲಿ. ಮತ್ತು ಯಾರೋ ಢೋಂಗಿ ಟೈಪ್ನವರಿದ್ದರೂ ಜನರಿಗೆ ಭ್ರಮೆಗೊಳಿಸುತ್ತಿದ್ದರು, ಅವರ ಮಹಿಮೆ ಕಡಿಮೆಯಾಯಿತು, ಅವರ ಸಂಖ್ಯೆ ಹೆಚ್ಚಿತ್ತು. ಈ ಮಾತು ಮುಸಲ್ಮಾನರಿಗೂ ತಿಳಿಯಿತು. ಏನೆಂದರೆ ಹಿಂದೂ ಧರ್ಮದ ಹೆಚ್ಚು ಪ್ರಚಾರ ಈ ಗೌರಿಶಂಕರ ಮಾಡುತ್ತಿದ್ದಾನೆ. ಮತ್ತವರಿಗೆ ಇದೂ ಕೂಡ ಗೊತ್ತಿತ್ತು, ಅನ್ಯ ಬ್ರಾಹ್ಮಣರು ಅವರೊಂದಿಗೆ ಈರ್ಷೆ ಮಾಡುತ್ತಾರೆ, ಬೆಂಬಲಿಸುವುದಿಲ್ಲವೆಂದೂ ಗೊತ್ತಿತ್ತು. ಬಲವಂತವಾಗಿ ಮುಸಲ್ಮಾನರನ್ನಾಗಿ ಮಾಡಿದರು, ತಮ್ಮ ನೀರನ್ನು ಸಿಂಪಡಿಸಿದರು ಅವರ ಮನೆಯಲ್ಲಿ, ಅವರಿಗೆ ನೀರು ಕುಡಿಸಿದರು. ಈಗ ನೀವು ಮುಸಲ್ಮಾನರಾದ್ರಿ. ಈಗ ಆ ಬ್ರಾಹ್ಮಣರು ಸಿದ್ಧರಾಗಿ ಕುಳಿತಿದ್ರು ಬೇರೆಯವರು. ಅವರು ಹೇಳಿದರು, ಇವರು ಮುಸಲ್ಮಾನರಾಗಿದ್ದಾರೆ, ಇವರೊಡನೆ ಸಹೋದರತ್ವ ನಿಷೇಧ, ಗಂಗೆಯಲ್ಲಿ ಸ್ನಾನ ಮಾಡುವುದು ನಿಷೇಧ, ಇವರು ಮುಸಲ್ಮಾನರಾಗಿದ್ದಾರೆ. ಅವರು ದಾರಿ ಕಾಯುತ್ತಿದ್ದರು. ಅವರಂತೂ ಇದೇ ದಿನಕ್ಕಾಗಿ ಕಾಯುತ್ತಿದ್ದರು. ಎಲ್ಲಾ ಕಡೆ ಡಂಗುರವನ್ನು ಸಾರಿದರು, ಗೌರಿಶಂಕರ ಮುಸಲ್ಮಾನನಾದನೆಂದು. ಈಗ ಅವನು ಮುಸಲ್ಮಾನನಾದ, ಆದದ್ದಾಯಿತು, ಏನ್ ಮಾಡೋದು? ವಿವಶರಾಗಿದ್ದರು, ಏಕೆಂದರೆ ಬ್ರಾಹ್ಮಣರು ಅವರಿಗೆ ಬಾಯ್ಕಾಟ್ ಮಾಡಿದ್ದರು. ಅವನ ಹೆಸರಿಟ್ಟರು ನೂರ್ ಅಲಿ ಮತ್ತು ಅವನ ಹೆಂಡತಿಯ ಹೆಸರು ನಿಯಾಮತ್ ಎಂದಿಟ್ಟರು. ನಂತರ ಅವರನ್ನು ನೀರು ಮತ್ತು ನೀಮಾ ಎಂದು ಕರೆಯಲಾರಂಭಿಸಿದರು. ಈಗ ಗಂಗೆಯಲ್ಲಿ ಮುಸಲ್ಮಾನರ ಸ್ನಾನ ಮಾಡುವುದನ್ನು ನಿಲ್ಲಿಸಿದರು. ನೀವು ಸ್ನಾನ ಮಾಡುವಂತಿಲ್ಲ, ಇಲ್ಲಿ ಗಂಗೆಯಲ್ಲಿ ಯಾರಿಗೂ ಸ್ನಾನ ಮಾಡಲು ಬಿಡುತ್ತಿರಲಿಲ್ಲ, ವಿಶೇಷವಾಗಿ ಮುಸಲ್ಮಾನರಿಗೆ. ಹಾಗಾಗಿ ಅವರು ಯೋಚಿಸಿದರು, ಈಗ ಏನು ಮಾಡುವುದು? ಗೌರಿಶಂಕರ್ ಸರಸ್ವತಿ ನೀರು ನಿಮಾ ವಿಚಾರ ಮಾಡಿದರು. ಮೊದಲಂತೂ ಹೊಟ್ಟೆಪಾಡು ನಡೆಯುತ್ತಿತ್ತು ಕಥೆ ಮಾಡುವುದರಿಂದ. ಮತ್ತವರು ಯೋಚಿಸಿದರು, ಅಂತಹ ಯಾವ ಸುಲಭದ ಕೆಲಸವಿದೆ ದುಡ್ಡಿಲ್ಲದೆ ಆರಂಭಿಸಲು? ನಮ್ಮ ಬಳಿ ದುಡ್ಡು ಇಲ್ಲ. ಆಗ ಅವರು ಬಟ್ಟೆ ನೇಯುವ ಕೆಲಸ ಯೋಚಿಸಿದರು. ಅದರಲ್ಲಿ ಏನೂ ಮಾಡುವುದಿಲ್ಲ, 4 ಕಟ್ಟಿಗೆ ಹೂಳುವುದು, 4 ಕಂಬಗಳು ಆಯಿತು, ಕಟ್ಟಿಗೆಯ ತುಂಡು ಕತ್ತರಿಸಿಕೊಂಡು ಬಾ ಕಾಡಿನಿಂದ. ಹಾಗಾಗಿ ಆ ಕೆಲಸ ಆರಂಭಿಸಿದ್ರು. ಮತ್ತು ಇಷ್ಟು ಒಳ್ಳೆಯ ಆತ್ಮದವರಿದ್ದರು. ಆದರೂ ಅವರ ಪರಿಶ್ರಮದಿಂದ ಏನು ಬರುತ್ತಿತ್ತು, ಇಬ್ಬರ ಊಟದ ಬಳಿಕ ಉಳಿದುದನ್ನು ವಾರಕ್ಕೊಮ್ಮೆ 10 ದಿನಗಳಲ್ಲಿ ದಾಸೋಹ ಮಾಡಿಬಿಡುತ್ತಿದ್ದರು, ಅಂದರೆ ಪುಣ್ಯ ಮಾಡುತ್ತಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಪುಣ್ಯಾತ್ಮರೇ, ಸಮಾಜದೊಳಗೆ ನಾವು ಇಂತಹ ಕೆಟ್ಟ ಪರಂಪರೆ ತುಂಬಿದ್ದೇವೆ. ಅರ್ಧಕ್ಕಿಂತ ಹೆಚ್ಚು ಅದರಿಂದಲೇ ದುಃಖಿಯಾಗಿದ್ದೇವೆ. ಸಂತರ ಅಭಿಪ್ರಾಯದಂತೆ ಪರಮಾತ್ಮನ ವಿಧಾನದ ಅನುಸಾರ ಸರಿಯಾಗಿದೆ, ಮಕ್ಕಳನ್ನು ಭಗವಂತ ಕೊಡುತ್ತಾನೆ, ಅದು ನಮ್ಮ ಸಂಸ್ಕಾರವಾಗಿದೆ ಮತ್ತು ಆ ಸಂಸ್ಕಾರಗಳನ್ನು ನಾವು ಅನುಭವಿಸಬೇಕು. ಆದರೆ ಪರಮಾತ್ಮನ ಶರಣದಲ್ಲಿ ನೀವೂ ಬನ್ನಿ ಮತ್ತು ಮಕ್ಕಳನ್ನೂ ತನ್ನಿ. ಹಾಗಾದರೆ ಪರಮಾತ್ಮನ ವೀಟೋ ಪವರ್ನಿಂದ ಪೂರ್ಣ ಪರಮಾತ್ಮನ ಬಳಿ, ಕಬೀರ್ ಭಗವಂತನ ಬಳಿ ಇಂತಹ ಒಂದು ಶಕ್ತಿ ಇದೆ. ಏನೆಂದರೆ ಅವರು ನಮ್ಮ ಸಂಸ್ಕಾರಗಳನ್ನು ಚೇಂಜ್ ಮಾಡಬಹುದು. ಅನ್ಯ ಭಗವಂತ ಪರಬ್ರಹ್ಮ ಇಲ್ಲಿಯವರೆಗೆ ಯಾರೂ ಮಾಡಲು ಸಾಧ್ಯವಿಲ್ಲ, ಬ್ರಹ್ಮ ವಿಷ್ಣು ಮಹೇಶರಿಂದಲೂ ಅಸಾಧ್ಯ. ನಮ್ಮದು ಪರಸ್ಪರ ಕೊಡುವ ಋಣವಿದೆ, ಆದ್ದರಿಂದ ಇಲ್ಲಿ ಸಿಲುಕಿಕೊಂಡಿದ್ದೇವೆ. एक लेवा एक देवा दूतम, यहाँ कोई किसी का पिता नहीं पूतम, ऋण संबंध जुड़ा एक ठाठा, अंश में सब 12 बाटा. ಸುಖದೇವ ಋಷಿ ತನ್ನ ತಾಯಿಯ ಗರ್ಭದಲ್ಲಿ 12 ವರ್ಷಗಳವರೆಗೆ ಇದ್ದರು. ಹೊರಗೆ ಬಂದಾಗ ಬರುತ್ತಲೇ ಎದ್ದು ನಡೆದರು, ತನ್ನ ಕರುಳ ಬಳಿಯನ್ನು ಹೆಗಲ ಮೇಲೆ ಹಾಕಿದರು. ಆಗ ವ್ಯಾಸರು ಹೇಳಿದರು, ಅರೇ ಮಗನೇ, ಮುಖವನ್ನಾದರೂ ತೋರಿಸು, ಬೆನ್ನು ಮಾಡಿ ಹೊರಟು ಬಿಟ್ಟೆ. ಅರೆ 12 ವರ್ಷ ನಿನ್ನ ಪ್ರತೀಕ್ಷೆ ಮಾಡಿದೆ, ಪುತ್ರಮೋಹದಲ್ಲಿ ವ್ಯಾಕುಲರಾದರು ವ್ಯಾಸರು. ಮತ್ತು ಹೇಳಿದರು, ಒಂದು ಬಾರಿ ಮುಖವನ್ನಾದರೂ ತೋರಿಸು ನನ್ನ ಮಗನೇ. ಆಗ ಸುಖದೇವರು ಇನ್ನೊಂದೆಡೆ ಮುಖ ಮಾಡಿ ಹೇಳುತ್ತಾರೆ, ಋಷಿಗಳೇ, ಗೊತ್ತಿಲ್ಲ ಎಷ್ಟು ಬಾರಿ ನೀನು ನನ್ನ ತಂದೆಯಾದೆ, ಗೊತ್ತಿಲ್ಲ ಎಷ್ಟು ಬಾರಿ ನಾನು ನಿನ್ನ ತಂದೆಯಾದೆ. ಇದಂತೂ ಕೆಟ್ಟ ಕಾಯಿಲೆ, ನನ್ನ ರೋಗ ನಿವಾರಣೆಯಾಗಲಿ. ಹೀಗೆ ಹೇಳಿ ಆಕಾಶದಲ್ಲಿ ಹಾರಿಹೋದ. ಹಿಂದಿನ ಸಂಸ್ಕಾರಗಳ ಸಿದ್ಧಿಯಿತ್ತು ಅವನಲ್ಲಿ.
ಆ ಸಮಯದಲ್ಲಿ ಸುಖದೇವನು ಹೇಳಿದ್ದನು ಏನೆಂದರೆ, कि एक लेवा एक देवा दूतम और कोई किसी का पिता नहीं पूतम। यहाँ तो ऋण संबंध जुड़ा एक ठाठा, अंत में सब 12 बाटा।